ಒಮಿಕ್ರಾನ್ ಉಪತಳಿ JN1 ಇವಾಗ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗಿದೆ. ಕಲಬುರಗಿಗೂ ಕೂಡ ಕಾಲಿಟ್ಟಿದೆ JN1 ವೈರಸ್. ಕರ್ನಾಟಕಕ್ಕಂತೂ ನೆರೆ ರಾಜ್ಯಗಳಿಂದಲೇ ಕಂಟಕ. ಮುಂಬೈನಿಂದ ಬಂದಿದ್ದ ಬಾಲಕಿಗೆ ಕಲಬುರಗಿಯಲ್ಲಿ JN1 ದೃಢಪಟ್ಟಿದೆ. ಈಕೆ ಬಂದಿರೋದು ಮುಂಬೈನಿಂದ. ಕೋವಿಡ್ ಟೆಸ್ಟ್ ಮೊದಲ ದಿನವೇ ಓರ್ವ ಬಾಲಕಿಯಲ್ಲಿ JN1 ಪತ್ತೆಯಾಗಿದೆ. ಒಂದು 9 ಕೇಸ್ ಏನೋ ಅಲ್ಲಿ ಟೆಸ್ಟ್ ಮಾಡಿದಾರಂತ ಅಷ್ಟೇ. ಅದರಲ್ಲೂ ಒಂದು ಕ್ಷಯರೋಗ ಚಿಕಿತ್ಸೆಗೆ ಅಂತ ಡಿಸೆಂಬರ್ 23ರಂದು ಜಿಮ್ಸ್ಗೆ ದಾಖಲಾಗಿದ್ದು ಈ ಬಾಲಕಿ. ಆಕೆಗೇನೋ ನಿರಂತರವಾಗಿ ಜ್ವರ ಬರ್ತಾ ಇತ್ತು ಅಂತ ಅನುಮಾನಗೊಂಡು ಕೋವಿಡ್ ಟೆಸ್ಟ್ ಮಾಡಿಸಿದಾಗ ಪಾಸಿಟಿವ್ ಬಂದಿದೆ. ಪಾಸಿಟಿವ್ ಬಂದಾಗ ಜಿನೋಮಿಕ್ ಸೀಕ್ವೆನ್ಸಿಂಗ್ ಕಳಿಸಿದಾಗ JN1 ಇರೋದು ಪತ್ತೆಯಾಗಿದೆ. ಸೊ ಬಾಲಕಿಯ ಸಂಪರ್ಕಕ್ಕೆ ಬಂದವರನ್ನು ಐಸೋಲೇಷನ್ ಮಾಡೋದಕ್ಕೆ DHO ಈಗ ಸೂಚನೆ ಕೊಟ್ಟಿದ್ದಾರೆ. ಇಲ್ಲಿ ತನಕ ಒಟ್ಟು 34 JN1 ಕೇಸೇನೋ ಪತ್ತೆಯಾಗಿದೆ. ಬಟ್ ಅದು ಇನ್ನೂ ಡಬಲ್ ಆಗ್ತಕ್ಕಂಥ ಸಾಧ್ಯತೆ. ಯಾಕೆಂದರೆ ನಾಳೆ ಮತ್ತಷ್ಟು ಕೇಸ್ಗಳ ಜಿನೋಮಿಕ್ ಸೀಕ್ವೆನ್ಸ್ ರಿಪೋರ್ಟ್ ಬರ್ತಾ ಇದೆ. ನಿನ್ನೆ 34 ಕೇಸು JN1 ಪತ್ತೆಯಾಗಿರೋದು. ನಾಳೆ ಮತ್ತಷ್ಟು ಕೇಸ್ಗಳ ಜಿನೋಮಿಕ್ ಸೀಕ್ವೆನ್ಸ್ ರಿಪೋರ್ಟ್ ಬರುತ್ತೆ. 190 ಸ್ಯಾಂಪಲ್ಗಳನ್ನು ಜಿನೋಮಿಕ್ ಟೆಸ್ಟ್ಗೆ ಕಳಿಸ್ಕೊಡ್ಲಾಗಿತ್ತು. 190ರಲ್ಲಿ 60 ಸ್ಯಾಂಪಲ್ಗಳನ್ನು ಒಳಪಡಿಸಿದಾಗ ಟೆಸ್ಟ್ಗೆ 34 ಮಂದಿಯಲ್ಲಿ JN1 ತಳಿ ಇರೋದು ಪತ್ತೆಯಾಗಿದೆ, ಅಂದರೆ ಅರ್ಧದಷ್ಟು. ಹಾಗಾಗಿ ಮತ್ತಷ್ಟು ಜಿನೋಮಿಕ್ ಪಾಸಿಟಿವ್ ಕೇಸ್ಗಳ ರಿಸಲ್ಟ್ ನಾಳೆ ಅನೌನ್ಸ್ ಆಗುತ್ತೆ. ಹಾಗಾಗಿ ಕರ್ನಾಟಕ JN ತಳಿಯಲ್ಲಿ ಸಿಲುಕಿರೋದು ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡೆಯೋಣ. ಲೋಕೇಶ್, ಇವಾಗ 60 ಸ್ಯಾಂಪಲ್ಗಳನ್ನು ಪರೀಕ್ಷೆಗೊಳಪಡಿಸಿದಾಗಲೇ 34 ಜನಕ್ಕೆ JN1 ಇರೋದು ಪತ್ತೆಯಾಗಿದೆ, ಅರ್ಧಕ್ಕಿಂತ ಹೆಚ್ಚು. ಇದರ ಅರ್ಥ ಈಗ ಕಮ್ಯುನಿಟಿ ಲೆವೆಲ್ನಲ್ಲಿ ಏನಾದರೂ JN1 ಸ್ಪ್ರೆಡ್ ಆಗ್ತಾ ಇದೆಯಾ? ಇದ್ರ ಬಗ್ಗೆ ಏನಾದರೂ ತಜ್ಞರು ಅಥವಾ ಆರೋಗ್ಯಾಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರಾ ಅಂತ? ಅರವಿಂದ್, ಇದು ಕಮ್ಯುನಿಟಿ ಲೆವೆಲಲ್ಲಿ ಸ್ಪ್ರೆಡ್ ಆಗಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ತಜ್ಞರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರದ ಗಮನಕ್ಕೆ ತರುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಹೇಳ್ತಾ ಇರುವಂಥ ಮಾಹಿತಿಯ ಪ್ರಕಾರವಾಗಿ 2 ತಿಂಗಳ ಹಿಂದೆಯೇ ರಾಜ್ಯದಲ್ಲಿ JN1 ತಳಿ ಇತ್ತು ಅಂತ ಹೇಳಲಾಗ್ತಿದೆ. ಆಗ ಯಾವುದೇ ರೀತಿಯ ಟೆಸ್ಟ್ ನಡೀತಾ ಇರಲಿಲ್ಲ, ಜಿನೋಮಿಕ್ ಸೀಕ್ವೆನ್ಸ್ಗೂ ಕೂಡ ಕಳಿಸ್ತಾ ಇರಲಿಲ್ಲ. ಹಾಗಾಗಿ ಹೊಸ ತಳಿ ಬಗ್ಗೆ ನಮಗೆ ಗೊತ್ತಾಗ್ತಿರ್ಲಿಲ್ಲ. ನೆರೆ ರಾಜ್ಯ ಕೇರಳದಲ್ಲಿ ಯಾವಾಗ ಒಂದು ಕೇಸ್ ಬಂತೋ ಅದಾದ ನಂತರ ನಮ್ಮ ರಾಜ್ಯದಲ್ಲಿ ಅಲರ್ಟ್ ಆದರು. ಅಲರ್ಟ್ ಆಗಿ ಪಾಸಿಟಿವ್ ಬಂದಂಥ ಕೇಸ್ಗಳ ಸ್ಯಾಂಪಲನ್ನು ಜಿನೋಮಿಕ್ಗೆ ಕಳಿಸಿದಾಗ ನಮ್ಮ ರಾಜ್ಯದಲ್ಲೂ ಕೂಡ ಈಗ ಹೊಸ ತಳಿ ಹಬ್ಬಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಹೋಗ್ತಿದೆ. ಅದು ಕೂಡ ದೊಡ್ಡ ಮಟ್ಟದಲ್ಲಿದೆ ಅಂತ ಹೇಳಲಾಗ್ತದೆ. ಅದಕ್ಕೆ ಸಾಕ್ಷಿ ಎಂಬಂತೆ ನಿನ್ನೆ 34 ಕೇಸ್ಗಳು JN ಹೊಸ ತಳಿ ಕಾಣಿಸ್ಕೊಂಡಿರುವಂಥದ್ದು. ತದನಂತರ ಈಗ ಮತ್ತೆ 190 ಸ್ಯಾಂಪಲ್ಗಳಲ್ಲಿ 60 ಸ್ಯಾಂಪಲ್ ಅಷ್ಟೇ ಟೆಸ್ಟ್ ಆಗಿದೆ. ಉಳಿದಂಥ ರಿಪೋರ್ಟ್ನ ರಿಸಲ್ಟು ನಾಳೆ ಬರುತ್ತೆ ಅಂತೇಳಿ ಆರೋಗ್ಯ ಇಲಾಖೆಯವರು ಹೇಳ್ತಾ ಇರುವಂಥದ್ದು. ಹಾಗಾಗಿ ನಾಳೆ ಬುಧವಾರ ಮತ್ತಷ್ಟು ಹೊಸ ತಳಿಯ ರಿಪೋರ್ಟ್ ಔಟ್ ಆಗಬೇಕಾಗಿದೆ. ಅದು ಯಾವ್ಯಾವ ಜಿಲ್ಲೆಯಲ್ಲಿ ಕಾಣಿಸ್ಕೊಂಡಿದೆ ಅನ್ನುವಂಥದ್ದೇ ದೊಡ್ಡ ಕುತೂಹಲ ಆಗಿದೆ. ಮತ್ತೆ ಬೆಂಗಳೂರಿನಲ್ಲಿ ಮತ್ತಷ್ಟು ಕೇಸ್ಗಳು ದಾಖಲಾಗಿದೆ ಅಥವಾ ಮೈಸೂರ, ಮಂಡ್ಯನ, ಉತ್ತರ ಕರ್ನಾಟಕದ ಜಿಲ್ಲೆಗಳ ಅನ್ನುವಂಥದ್ದು ದೊಡ್ಡ ಕುತೂಹಲ ಆಗಿರುವಂಥದ್ದು, ಆತಂಕಕ್ಕೆ ಎಡೆ ಮಾಡ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಇದು ಸ್ಪ್ರೆಡ್ ಆಗ್ತಾ ಇದೆ, ಆದರೆ ಜೀವಕ್ಕೆ ಯಾವುದೇ ರೀತಿ ಅಪಾಯ ಇಲ್ಲ ಅಂತ ಹೇಳ್ತಾ ಇರುವಂಥ ನಿಟ್ಟಿನಲ್ಲಿ ಇದನ್ನು ನಿಯಂತ್ರಣ ಮಾಡಲಿಕ್ಕೆ ಇವತ್ತಿನ ಸಭೆಯಲ್ಲಿ ಏನೆಲ್ಲ ನಿರ್ಧಾರ ಆಗುತ್ತೆ ಅಂತೇಳಿ ಕಾದು ನೋಡಬೇಕಾಗಿದೆ. ಮತ್ತು ನಾಳೆ ರಿಸಲ್ಟ್ ಏನಿರುತ್ತೆ ಅಂತ ಕಾದು ನೋಡಬೇಕಾಗಿದೆ. ಅರವಿಂದ್. ಓಕೆ ಲೋಕೇಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.